ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು? ರವಿಕುಮಾರ್ ಅಂತ. ತಾವೆಲ್ಲಿಂದ ಬಂದಿದ್ದೀರಾ? ನಾನು ತುಮಕೂರು ನಗರದಿಂದ ಬಂದಿದ್ದೀನಿ. ಏನು ಮಾಡ್ಕೊಂಡಿದ್ದೀರಾ ಸರ್? ನಾನು ತಾಲೂಕ್ ಸೊಸೈಟಿಯಲ್ಲಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸಂತ ರಾಮ್ಪಾಲ್ಜಿ ಮಹಾರಾಜರಿಂದ ನಾಮದೀಕ್ಷೆ ಯಾವಾಗ ಪಡ್ಕೊಂಡ್ರಿ? ನಾನು 2017ರಲ್ಲಿ ಸಂತ ರಾಮ್ಪಾಲ್ಜಿ ಮಹಾರಾಜರವರ ನಾಮದೀಕ್ಷೆ ಪಡ್ಕೊಂಡೆ. ಸಂತ ರಾಮ್ಪಾಲ್ಜಿ ಮಹಾರಾಜರ ಈ ಜ್ಞಾನ ನಿಮ್ಗೆ ಹೆಂಗೆ ಗೊತ್ತಾಯಿತು? ನಾನು ಒಂದು ದಿವಸ ಕಚೇರಿಯಲ್ಲಿ ಕೆಲಸ ಮಾಡಬೇಕಾದ್ರೆ ನನಗೆ ಆ ಸತ್ಯಲೋಕಾಶ್ರಮದ ಒಂದು ಪಾಂಪ್ಲೆಟ್ ಸಿಕ್ತು. ಆ ಪಾಂಪ್ಲೆಟ್ಸಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ತಂದೆ ತಾಯಿ ಯಾರು, ದುರ್ಗಾಮಾತೆಯ ಗಂಡ ಯಾರು, ನಾವು ಇಷ್ಟೊಂದು ಪೂಜೆ ಪುನಸ್ಕಾರ ಮಾಡಿದ್ರು ನಾವು ಯಾಕೆ ಇನ್ನೂ ದುಃಖಿಗಳಾಗಿದ್ದೀರ ಅನ್ನೋದು ಒಂದು 10 ಕ್ವಶನ್ಗಳಿದ್ದು. ಈ 10 ಕ್ವಶನ್ಗಳಲ್ಲಿ ನನ್ನ ಹತ್ರ ಉತ್ತರ ಇರಲಿಲ್ಲ. ಯಾಕೆಂದರೆ ನಾನು ಚಿಕ್ಕ ಹುಡುಗನಿಂದನೂ ಭಕ್ತಿ ಮಾಡ್ತಾಯಿದ್ದೆ. ಇದೇ ಫೈನಲ್ ಅಂದ್ಕೊಂಡಿದ್ದೆ. ಯಾಕೆಂದರೆ ಬ್ರಹ್ಮ ವಿಷ್ಣು ಮಹೇಶ್ವರಿಗಿಂತ ಇನ್ನೂ ಮೇಲಂತ ದೇವ್ರು ಇದ್ದಾರೆ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಈ ಎಲ್ಲ ಜ್ಞಾನ ಬೇಕು ಅಂದರೆ ನೀವು ಜ್ಞಾನಗಂಗಾ ಪುಸ್ತಕ ಓದಿ ಅಂತ ಅದರೊಳಗಿತ್ತು. ಹಾಗಾಗಿ ನಾವು ನಮ್ಮ ಅಡ್ರೆಸ್ಸು, ಪಿನ್ ಕೋಡು ಮತ್ತು ಫೋನ್ ನಂಬರ್ ಎಲ್ಲ ಹಾಕಿ ಕಳಿಸಿದ್ಮೇಲೆ ನಮಗೆ ಆ ಪುಸ್ತಕ ಸಿಕ್ತು. ಆ ಪುಸ್ತಕ ಓದ್ಮೇಲೆ ನಮ್ಮ ಬಾಳಿಂದು ಬದಲಾವಣೆನೇ ಚೇಂಜ್ ಆಗೋಯ್ತು. ಯಾಕೆಂದರೆ ನಿಜವಾದ ಭಕ್ತಿ ಮಾರ್ಗ ಏನು ಅನ್ನೋದು ಆ ಪುಸ್ತಕದೊಳಗೆ ತುಂಬ ಸರಳವಾಗಿ ಹೇಳಿದ್ದಾರೆ. ಜ್ಞಾನಗಂಗಾ ಪುಸ್ತಕ ನಿಮ್ಗೆ ಎಲ್ಲಿ ಸಿಕ್ತು? ನನಗೆ ಆನ್ಲೈನಲ್ಲಿ ತರಿಸ್ಕೊಂಡೆ. ಹಾಗಾಗಿ ಈಗೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿದೆ. ನಮ್ಮ ಫೋನ್ ನಂಬರೆಲ್ಲ ಕೊಟ್ಟಷ್ಟೇ ನನಗೆ ಮನೆಗೆ ಅದು ಫ್ರೀ ಆಫ್ ಕಾಸ್ಟಲ್ಲಿ ನಮಗೆ ಪುಸ್ತಕ ಸಿಕ್ತು. ಜ್ಞಾನಗಂಗಾ ಪುಸ್ತಕದಲ್ಲಿ ಅಂಥದ್ದೇನಿತ್ತು? ಅದರಲ್ಲಿ ನಿಜವಾದ ಭಕ್ತಿ ಮಾರ್ಗ ಇದೆ. ಏಕೆಂದರೆ ಮನಮುಖಿ ಪೂಜೆ ಮಾಡೋದ್ರಿಂದ ಯಾವುದೇ ಫಲ ಇಲ್ಲ ಅನ್ನೋದು ನಮಗೆ ಆ ಪುಸ್ತಕ ಓದ್ಮೇಲೆ ಗೊತ್ತಾಯಿತು. ಯಾಕೆಂದರೆ ಶಾಸ್ತ್ರವಿಧಿಯಾಗಿ ನಾವು ತ್ಯಾಗ ಮಾಡಿ ಎಷ್ಟೇ ಪೂಜೆ ಪುನಸ್ಕಾರ ದಾನ ಧರ್ಮ ಮಾಡಿದ್ರೂ ಅದರಿಂದ ಫಲ ಸಿಗಲ್ಲ ಅನ್ನೋದು ನಮಗೆ ಸ್ಪಷ್ಟವಾಗಿ ಆ ಪುಸ್ತಕದಲ್ಲಿದೆ. ಅದು ನಮಗೆ ಸದ್ಗ್ರಂಥಗಳಾಗಿರುವಂಥ ಭಗವದ್ಗೀತೆ ಆಗಿರ್ಬೋದು, ಪುರಾಣಗಳಾಗಿರ್ಬೋದು, ವೇದಗಳಾಗಿರ್ಬೋದು, ಬೈಬಲ್ಲು, ಕುರಾನು ಎಲ್ಲ ಸದ್ಗ್ರಂಥಗಳ ಸಾರ ಈ ಜ್ಞಾನಗಂಗಾ ಪುಸ್ತಕದಲ್ಲಿದೆ. ಹಾಗಾದರೆ ಈ ಮುಂಚೆ ಯಾವೆಲ್ಲ ಭಕ್ತಿ ಸಾಧನೆಯನ್ನು ಮಾಡ್ತಿದ್ರಿ, ಯಾವೆಲ್ಲ ಆಚರಣೆಗಳನ್ನು ನೀವು ಮಾಡ್ತಿದ್ರಿ? ನೋಡಿ, ಈ ಹಿಂದೂ ಧರ್ಮದಲ್ಲಿ ಇರುವಂಥ ಎಲ್ಲ ಹಬ್ಬ ಹರಿದಿನಗಳಾಗಿರ್ಬೋದು, ನಾವು ಗಣೇಶನ ಪೂಜೆ ಮಾಡ್ತಿದ್ದು, ವಿಷ್ಣು ಪೂಜೆ ಮಾಡ್ತಿದ್ದು, ಲಕ್ಷ್ಮೀ ಪೂಜೆ ಮಾಡ್ತಿದ್ದು, ಆಂಜನೇಯನ ಪೂಜೆ ಮಾಡ್ತಿದ್ದು, ಮತ್ತು ಎಲ್ಲ ದೇವಸ್ಥಾನಗಳಿಗೂ ಹೋಗ್ತಾಯಿದ್ದು, ತೀರ್ಥಕ್ಷೇತ್ರಕ್ಕೆ ಹೋಗ್ತಾಯಿದ್ದು, ಪಿತೃಪ್ರಧಾನ ಆಗಿರ್ಬೋದು, ಭೂತ್ ಪೂಜೆ ಆಗಿರ್ಬೋದು, ಮತ್ತು ವ್ರತಗಳು ಮಾಡಬೋದು. ಅವೆಲ್ಲ ಸದ್ಗ್ರಂಥಗಳಲ್ಲಿ ಅಂದರೆ ಭಗವದ್ಗೀತೆಯಲ್ಲೇ ಇದೆ. ಏನು ಮನಮುಖಿ ಪೂಜೆ ಮಾಡೋದ್ರಿಂದ ನಮ್ಗೆ ಯಾವುದೇ ರೀತಿ ಸಿದ್ಧಿ ಆಗಲಿ ಅಥವಾ ಫಲ ಆಗಲಿ ಮೋಕ್ಷ ಸಿಗಲ್ಲ ಅನ್ನೋದನ್ನು ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಇಲ್ಲಿ ಏನು ಆಧ್ಯಾತ್ಮಿಕದ ಮೊದಲು ಕ್ವಶನ್ ಅಂದರೆ ನಾವು ಯಾರು, ನಮ್ಮ ಮೂಲ ಉದ್ದೇಶ ಏನು, ನಾವು ಎಲ್ಲಿಂದ ಬಂದಿದ್ದೀವಿ, ನಾವು ಎಲ್ಲಿ ಹೋಗಬೇಕು ಅನ್ನೋದನ್ನ ಸ್ಪಷ್ಟವಾಗಿ ನಮ್ಮ ಸಂತ ರಾಮ್ಪಾಲ್ಜಿ ಮಹಾರಾಜರವರು ನಮಗೆ ಈ ಭಕ್ತಿ ಮಾರ್ಗದಲ್ಲಿ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ನಾವು ಆ ಮಾರ್ಗದಲ್ಲಿ ನಡೀತಾ ಇದ್ದೀವಿ. ಯಾಕೆಂದರೆ ನಾನು ಚಿಕ್ಕ ಹುಡುಗರಿಂದನೂ ಒಂದು ಆಧ್ಯಾತ್ಮಿಕದಲ್ಲಿದ್ದೆ. ಎಲ್ಲ ಸದ್ಗ್ರಂಥಗಳು ಓದ್ತಿದ್ದೆ. ಆಮೇಲೆ ಸಾಧು ಸಂತರದ್ದು ಜೀವನ ಚರಿತ್ರೆ ಓದ್ತಾ ಇದ್ದೆ. ನನಗೆ ಒಂದು ಯೋಗಿ ಆತ್ಮಚರಿತೆ ಅಂತ ಒಂದು ಪುಸ್ತಕ ಸಿಕ್ತು. ಅದರೊಳಗೆ ತುಂಬ ಅದ್ಭುತವಾದ ಲೀಲೆಗಳಾಗಿದ್ದು ಅಂದರೆ ಈ ಕಲಿಯುಗದಲ್ಲೂ ಈ ಥರ ಪವಾಡಗಳಾಗ್ತವೆ ಅಂತ ಅಂದ್ಬಿಟ್ಟು ಅದರಲ್ಲಿ ಒಂದು ಕ್ರಿಯಾಯೋಗ ಅಂತ ಇತ್ತು. ಕ್ರಿಯಾಯೋಗ ಅದನ್ನು ಯಾವ ಥರ ನಾವು ಪ್ರಾಕ್ಟೀಸ್ ಮಾಡಬೇಕು ಅನ್ನೋದಿತ್ತು. ಹಾಗಾಗಿ ನಾನು ಅದನ್ನು ಪ್ರಯತ್ನ ಪಡೋಣ ಅಂತ ಅಂದ್ಬಿಟ್ಟು ನಾನು ದೇವ್ರ ಮನೇಲಿ ಕೂತ್ಕೊಂಡು ಪದ್ಮಾಸನ ಹಾಕ್ಕೊಂಡು ನಾನು ಉಬ್ಬಿನ ಮಧ್ಯದಲ್ಲಿ ಕಾನ್ಸಂಟ್ರೇಷನ್ ಮಾಡ್ಕೊಂಡು ನಾನು ಕೂತ್ಕೊಂಡಾಗ ಅಲ್ಲಿ ಒಂದು ಬೆಳಕು ಮೂಡ್ತು ಅಂದರೆ ಆ ತೇಜೋಮಯ ಬೆಳಕು ನಾನು ಯಾವಾಗಲೂ ಕಂಡಿರಲಿಲ್ಲ. ಆ ಬೆಳಕಲ್ಲಿ ನಾನು ಹೋಗ್ತಾ ನನ್ನ ಬಾಡಿ ಎಲ್ಲ ಫುಲ್ಲು ಹಗುರ ಆದಂಗಾಗಿ ಗಾಳೀಲಿ ತೇಲ್ತಿರೋ ಅನ್ನೋದು ಒಂದು ಅನುಭವ ಆಯಿತು. ಒಂದು 2 ನಿಮಿಷ ಮಹಾ ಆನಂದ ಅಂದರೆ ಅಷ್ಟು ಆನಂದ ಆಯಿತು. ಈ ಥರ ಆನಂದ ನನ್ನ ಜೀವನದಲ್ಲಿ ಈ ಥರ ಪಡೆದೇ ಇರಲಿಲ್ಲ. ಹಾಗೆ ಮತ್ತೆ ಎಚ್ಚರಿಕೆ ಆದಾಗ ಮತ್ತೆ ನನ್ನ ಲೋಕಕ್ಕೆ ಬಂದಿದ್ದೆ ಅಥವಾ ನಾನು ಯಥಾಸ್ಥಿತಿಯಲ್ಲಿದ್ದೆ. ಇದು ಕ್ರಿಯಾಯೋಗ ಇರಬೇಕು ಅಂತ ಅಂದ್ಬಿಟ್ಟು ರಾತ್ರಿ ಮಲಗಿದಾಗ ನನ್ನ ಕನಸಿನಲ್ಲಿ ನಾನು ಎಲ್ಲೋ ಒಂದು ಬಂಡೆ ಕೆಳಗಡೆ ತಪಸ್ಸು ಅಂದರೆ ಇದೇ ಥರ ಧ್ಯಾನ ಮಾಡ್ತಾಯಿದ್ದೆ. ಆವಾಗ ಗುರುಗಳು ಬಂದರು. ಗುರುಗಳು ಅಂದರೆ ತುಂಬ ವೈಟ್ ಬಟ್ಟೆ, ವೈಟ್ ಗಡ್ಡ, ವೈಟ್ ತಲೆ, ಕೈಯಲ್ಲಿ ಕಮಂಡಲ, ಇಲ್ಲಿ ಮಂತ್ರ ಜಪದ ಮಾಲೆ ಇತ್ತು. ನಾನು ಅವರು ಬಂದು ನನ್ನ ಹಣೆನ ಸ್ಪರ್ಶ ಮಾಡಿದಷ್ಟೇ ನನಗೆ ಕಣ್ಬಿಟ್ಟು ನೋಡಿದೆ. ತಾವು ಯಾರು ಅಂತ ಗೊತ್ತಾಗಲಿಲ್ಲ ಅಂದಾಗ ಅವ್ರು ಇಷ್ಟೇ ಹೇಳಿದ್ದು, ನೋಡು ಮಗು, ನಿನ್ನ ಕರ್ತವ್ಯ ಮುಗಿಸ್ಕೊ, ಆಮೇಲೆ ನೀನು ನಮ್ಮ ಜೊತೆ ಬರುವಂತೆ ಅಂತ ಅಂದ್ಬಿಟ್ಟು ಹಾಗೇ ಮಾಯ ಆದರು. ಆಶೀರ್ವಾದ ಮಾಡಿ ನನಗೆ ಮಾಯ ಆದರು. ಹಾಗೆ ನನಗೆ ಎಚ್ಚರಿಕೆ ಆಯಿತು. ಕಣ್ಬಿಟ್ಟು ನೋಡಿದೆ, ಯಾರೋ ಗುರುಗಳು ನನ್ನ ಕಣ್ಣಿಗೆ ಕಾಣಿಸ್ಕೊಂಡಿದ್ದಾರೆ ಅಂತ. ಅಲ್ಲಿವರೆಗೂ ನನಗೆ ಕನ್ಸಲ್ಲಿ ಬಂದಿದ್ದು ಕಬೀರ್ ಪರಮಾತ್ಮ ಅಂತ ನನಗೆ ಗೊತ್ತೇ ಇರಲಿಲ್ಲ. ಯಾವಾಗ ನಾಮದೀಕ್ಷೆ ತಗೊಂಡ್ಮೇಲೆ ಆವಾಗ ಗೊತ್ತಾಯಿತು, ಇವರು ನನ್ನ ಕನ್ಸಲ್ಲಿ ಬಂದಿದ್ದರು ಅನ್ನೋದು ನನಗೆ ಅವಾಗ ಅರಿವಾಯಿತು. ಹೀಗಾಗಿ ಸಂತ ರಾಮ್ಪಾಲ್ಜಿ ಮಹಾರಾಜವರು ನಮಗೆ ನಿಜವಾದ
ಭಕ್ತಿ ಮಾರ್ಗ ಹೇಳ್ಕೊಡ್ತಾ ಇದ್ದಾರೆ. ನಾವು ಆ ಮುಖಾಂತರ ಭಕ್ತಿ ಮಾಡ್ತಾ ಇದ್ದೀವಿ. ಹಾಗಾದರೆ ಸಂತ ರಾಮ್ಪಾಲ್ಜಿ ಮಹಾರಾಜರು ಹೇಳ್ಕೊಡ್ತಿರುವ ಈ ಒಂದು ಭಕ್ತಿ ಮಾರ್ಗದಿಂದ ಯಾವೆಲ್ಲ ರೀತಿಯ ಒಳ್ಳೆಯದಾಗಿದೆ ನಿಮಗೆ? ಮುಂಚೆ ನಾವು ಎಷ್ಟೇ ದುಡ್ಡು ಸಂಪಾದನೆ ಮಾಡಲಿ ಅಥವಾ ಏನೇ ಸಂಪಾದನೆ ಮಾಡಿದ್ರೂ ಅದು ನಮ್ಮ ಹತ್ರ ಉಳಿತಿರಲಿಲ್ಲ. ಏನಾದರೂ ಅದಕ್ಕೆ ತಕ್ಕನಾಗಿ ಖರ್ಚುಗಳು ಬರ್ತಿತ್ತು, ಮತ್ತು ತೊಂದರೆಗಳು, ಆಸ್ಪತ್ರೆ ಈ ಥರದವು ನಮಗೆ ಎಲ್ಲದಕ್ಕಿಂತ ಮನೇಲಿ ಶಾಂತಿ ಇರ್ತಿರ್ಲಿಲ್ಲ. ಎಲ್ಲ ಇದ್ರೂ ನಮ್ಮ ಮನೇಲಿ ಶಾಂತಿ ಇರ್ತಿರ್ಲಿಲ್ಲ ಮತ್ತು ನೆಮ್ಮದಿ ಇರ್ತಿರ್ಲಿಲ್ಲ. ಈಗ ನಾವು ಭಕ್ತಿ ಮಾಡ್ತಾ ಇರೋದ್ರಿಂದ ನಮ್ಮ ಮನೆಯಲ್ಲಿ ಶಾಂತಿ, ನೆಮ್ಮದಿ ಎಲ್ಲ ನಮಗೆ ಲಭಿಸಿದೆ. ಹಾಗಾದರೆ ಸಂತ ರಾಮ್ಪಾಲ್ಜಿ ಮಹಾರಾಜರು ಯಾವ ರೀತಿಯ ಭಕ್ತಿ ಮಾರ್ಗವನ್ನು ಹೇಳ್ಕೊಡ್ತಾರೆ? ಸದ್ಗ್ರಂಥಗಳೇ ನಮಗೆ ಮಾರ್ಗದರ್ಶಕಗಳು. ಈಗ ಸದ್ಗ್ರಂಥಗಳಲ್ಲಿ ನಮಗೆ ಯಾವ ರೀತಿ ಭಕ್ತಿ ಮಾಡಬೇಕು ಅನ್ನೋದು ಲಿಖಿತ ರೂಪದಲ್ಲೇ ಇದೆ. ಹಾಗಾಗಿ ಆ ಲಿಖಿತ ರೂಪದಲ್ಲಿ ಇರೋವಂಥ ಮಾರ್ಗದರ್ಶನದಲ್ಲಿ ನಮಗೆ ಹೇಳ್ಕೊಡ್ತಾರೆ. ಯಾಕೆಂದರೆ ಏನು ಹೇಳ್ತಾರೆ ಅಂದರೆ, ನಾನು ಹೇಗಿದ್ದೀನಿ ಅಂದರೆ ಹಾಲಿನೊಳಗಿನ ಬೆಣ್ಣೆ ಅಂತ ಇದ್ದೀನಿ, ಕಲ್ಲಿನೊಳಗಿನ ಬೆಂಕಿ ಥರ ಇದ್ದೀನಿ, ಮತ್ತು ಎಳ್ಳಿನೊಳಗಿನ ಎಣ್ಣೆ ಥರ ಇದ್ದೀವಿ. ನಮ್ಗೆ ಅದೇನೇ ವಸ್ತು ಬೇಕು ಅಂದರೆ ನಾವು ಪ್ರೋಸೆಸ್ ಮಾಡಬೇಕು. ಭಕ್ತಿ ಕುಡುಗೋಲಿಂದ ನಾವು ಮನಸ್ಸನ್ನ ಕಡಿದ್ರೆ ನಮ್ಗೆ ಫಲ ಸಿಕ್ಕೇ ಸಿಗುತ್ತೆ. ಈ ಮಾರ್ಗಗಳನ್ನ ಎಷ್ಟು ಸರಳವಾಗಿ ಹೇಳಿದ್ದಾರೆ ಅಂದರೆ, ನಾವೆಲ್ಲ ಹೋಗಿ ತಪಸ್ಸಿಗೆ ಕೂತ್ಕೊಳಂಗಿಲ್ಲ ಅಥವಾ ಮೂಗಿಡ್ಕೊಂಡು ಸನ್ಯಾಸಿಗಳಾಗಂಗಿಲ್ಲ. ನಾವು ಮನೆಯಲ್ಲಿ ಸಂಸಾರಿಕರಾಗಿ ಜಗತ್ತಿನ ಕೆಲಸಗಳು ಮಾಡ್ಕೊಂಡೆ ನಾವು ಭಕ್ತಿ ಮಾಡ್ಬೋದು. ಎಷ್ಟು ಸರಳವಾಗಿ ಹೇಳಿದರೆ, ನಡೀತಾ ಭಕ್ತಿ ಮಾಡ್ಬೋದು. ಮನಿಕಂಡು ಊಟ ಮಾಡ್ಬೇಕಾರೆ ಪ್ರತಿಯೊಂದು ಕೆಲಸ ಮಾಡ್ಬೇಕಾದ್ರೂ ಪರಮಾತ್ಮಂದು ಜಪ ಮಾಡ್ಕೊಳ್ಬೇಕು. ಹಾಗಾಗಿ ಈ ಮನುಷ್ಯನ ಉಸಿರು ಕೊಟ್ಟಿರೋದು ಅಷ್ಟು ಸುಲಭ ಇಲ್ಲ, ಪ್ರತಿಯೊಂದು ಉಸಿರು ಲೆಕ್ಕ ಇರುತ್ತೆ. ಹಾಗಾಗಿ ಖಾಲಿ ಉಸಿರನ್ನ ಬಿಡಬೇಡ ಮಗನೆ, ಒಂದೊಂದು ಉಸಿರಿನಲ್ಲೂ ಪರಮಾತ್ಮ ಸ್ಮರಣೆ ಮಾಡುವಂಥ ಸಂತ ರಾಮ್ಪಾಲ್ಜಿ ಮಹಾರಾಜರು ನಮಗೆ ಸರಳವಾದ ಭಕ್ತಿ ಮಾರ್ಗ ಹೇಳಿದ್ದಾರೆ. ಹಾಗಾಗಿ ನಾವು ಆ ರೀತಿ ನಡ್ಕೊತಾ ಇದ್ದೀವಿ. ಈ ಒಂದು ಸಂದರ್ಶನವನ್ನು ನೋಡ್ತಾ ಇರೋ ಶ್ರದ್ಧಾಳುಗಳಿಗೆ ಏನು ಸಂದೇಶ ಕೊಡ್ಲಿಕ್ಕೆ ಬಯಸ್ತೀರಾ? ನೋಡಿ, ಈ ಟಿ ವಿ ಮಾಧ್ಯಮದಿಂದ ನೋಡ್ತಾರಂಥ ಸಕಲ ಎಲ್ಲ ಜನಗಳಿಗೆ ನಾನು ಕೇಳ್ಕೊಳೋದೇನೆಂದರೆ, ನೋಡಿ, ಮನುಷ್ಯನ ಜನ್ಮ ಅಷ್ಟು ಸುಲಭ ಆಗಿಲ್ಲ. ಯಾಕೆಂದರೆ 84 ಲಕ್ಷ ಜೀವರಾಶಿ ಆದಮೇಲೆ ನಮಗೆ ಒಂದು ಸತಿ ಮನುಷ್ಯನ ಜೀವ ಸಿಕ್ಕೈತೆ. ನಮಗೆ ಈ ಜನ್ಮನೂ ನಾವು ವ್ಯರ್ಥವಾಗಿ ಕಳ್ಕೊಂಡ್ರೆ ಮತ್ತೆ ಅದೇ ರೊಟೀನು, ಇದೇ ಜನನ ಮರಣ ಚಕ್ರದಲ್ಲೇ ನಾವು ಸಿಗಾಕೊಂತೀವಿ. ಈ ಸತಿ ನಾವು ಮನುಷ್ಯ ಆಗಿದೆ, ಮುಂದಿನ ಜನ್ಮದಲ್ಲಿ ಮನುಷ್ಯ ಆಗೇ ಬಿಡ್ತೀವಿ ಅನ್ನೋದೇನು ಗ್ಯಾರಂಟಿ? ನೀವು ನಿಜವಾದ ಸಂತ ರಾಮ್ಪಾಲ್ಜಿ ಮಹಾರಾಜ ಅವರು ಕೊಟ್ಟಿರುವಂಥ ಮಾರ್ಗದರ್ಶನದಲ್ಲಿ ಅವರು ಭಕ್ತಿ ಮಾಡೋದ್ರಿಂದ ನೀವು ಈ ಜನನ ಮರಣ ಚಕ್ರದಿಂದ ನಾವು ಬಿಡುಗಡೆ ಅನ್ಬೋದು. ನಮಗೆ ಈ ಮಾರ್ಗದಿಂದ ನಡ್ಕೊಳ್ಳೋದ್ರಿಂದ ನಮಗೆ ಮೋಕ್ಷ ಪಡೆಯೋದ್ರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ದೀಕ್ಷೆ ತಗೊಳ್ಬೇಕಂದ್ರೆ ಯಾವ ರೀತಿ ಸಂಪರ್ಕ ಮಾಡ್ಬೋದು? ನೋಡಿ, ಈ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ, ವಾಟ್ಸಪ್ಪು, ಯೂಟ್ಯೂಬಲ್ಲಿ ಸಂತ ರಾಮ್ಪಾಲ್ಜಿ ಮಹಾರಾಜ್ ಅವರ ಎಲ್ಲ ಸತ್ಸಂಗಗಳು ಬರ್ತಾ ಇರ್ತವೆ. ಆ ಸತ್ಸಂಗದ ಕೆಳಗಡೆ ಒಂದು ಫೋನ್ ನಂಬರು ಬರ್ತಾ ಇರುತ್ತೆ ಆ ಕೆಂಪಟ್ಟಿಯಲ್ಲಿ. ಆ ಕೆಂಪಟ್ಟಿಯಲ್ಲಿ ಫೋನ್ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ನಿಮ್ಮ ಊರಿನ ಹತ್ರ ಯಾವುದು ನಾಮದಾನ್ ಸೆಂಟರ್ ಐತೆ ಅಂತ ಅಂದ್ಬಿಟ್ಟು ಅವರೇ ಹೇಳ್ತಾರೆ. ಈ ನಾಮದೀಕ್ಷೆ ತೊಗೊಳ್ಬೇಕಾದ್ರೆ ಯಾವುದೇ ರೀತಿಯ ಶುಲ್ಕ ಆಗಲಿ ಅಥವಾ ಯಾವುದೇ ರೀತಿಯಾದ ಒಂದು ಫೀಸ್ ಕಟ್ಟೋ ಆಗಿಲ್ಲ. ಫ್ರೀ ಆಫ್ ಕಾಸ್ಟು ನಿಮಗೆ ಪರಮಾತ್ಮನ ಮಂತ್ರಶಕ್ತಿ ಕೊಡ್ತಾರೆ. ನಿಮಗೆ ಮಂತ್ರ ಜಪ ಮಾಡೋಂಥ ಮಂತ್ರಗಳು ಕೊಡ್ತಾರೆ. ಈ ತಾರಕ ಮಂತ್ರಗಳನ್ನ ನಾವು ಜಪ ಮಾಡೋದ್ರಿಂದ ನಾವು ಆರೋಗ್ಯವಾಗಿ ಸ್ವಾಸ್ಥ್ಯ ಆಗ್ತೀವಿ. ಏನೇ ಕಾಯಿಲೆ ಆದರೂ ವಾಸಿ ಆಗ್ತವೆ. ಧನ್ಯವಾದಗಳು ಸರ್. ಸಾಹೇಬ್. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302